ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಇವತ್ತು ನಮ್ಮ ಮನೇಲಿ ಮೀನು ಫ್ರೈ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಮೀನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಆಗೈತೆ. ನೆಕ್ಸ್ಟು ಫ್ರೈ ಮಾಡಬೇಕು. ಫ್ರೈ ಮಾಡ್ತಾ ವೀಡಿಯೋ ಮಾಡ್ತೀನಿ, ಬನ್ನಿ ನೋಡೋಣ. ಈ ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ ಎಲ್ಲ ನಮ್ಮ ಅಕ್ಕಂಗೋಸ್ಕರ. ಯಾಕಂದರೆ ನಮ್ಮ ಅಕ್ಕ ಇವತ್ತು ಬಂದಿಲ್ಲ, ಅವಳು ಉರಿಸ್ಬೇಕಂತ. ಫಿಶ್ ಫ್ರೈ ಗೈಸ್, ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಂಗೆ ಬಿಡಬೇಕಂತೆ. ಅಂದರೆ ಅದೆಲ್ಲ ಅದಕ್ಕೆ ಹಿಡಿಬೇಕು. ಅದಾದಮೇಲೆ ಫ್ರೈ ಮಾಡಬೇಕಂತೆ. ಫ್ರೈ ಮನೆ ಒಳಗಡೆ ಮಾಡಲ್ಲ, ಹೊರಗಡೆ ಮಾಡ್ತೀವಿ. ಇಲ್ಲಿ ವೆದರು ನಮಗೆ ವೆದರು ಸಪೋರ್ಟ್ ಮಾಡ್ತಿದೆ. ಮಳೆ ಬರೋ ಥರ ಇದೆ, ಅಂದರೆ ಫುಲ್ಲು ತಂಪಾಗಿದೆ. ಈ ತಂಪಲ್ಲಿ ಮೀನು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಗೈಸ್. ನಾನಿಲ್ಲಿ ಸೌದೆ ಒಲೆ ಎಲ್ಲ ಸೆಟ್ ಮಾಡೋಣ ಅಂತ ಬಂದೆ, ಆದರೆ ನಮ್ಮ ಅಜ್ಜಿ ಆಲ್ರೆಡಿ ಎಲ್ಲ ಸೆಟ್ ಮಾಡಿ ಇಟ್ಟೈತೆ. ಇವಾಗ ಅದೆಲ್ಲ ಮಿಕ್ಸ್ ಆಗಿ ಕರೆಕ್ಟಾಗಿ ಹಿಡಿದ್ಮೇಲೆ ಸ್ಟಾರ್ಟ್ ಮಾಡಬೇಕು. ನನ್ನ ಮುಖ ಕಾಣಿಸ್ತೈತೆ ಅಜ್ಜಿ ಇಲ್ಲಿ? ಕಾಣಿಸ್ತಾ ಸರಿ, ಹತ್ತೈತೆ ಅಜ್ಜಿ. ಗೈಸ್ ಇವಾಗೆಲ್ಲ ರೆಡಿ ಆಗೈತೆ. ಇವಾಗ ಈ ಒಲೆ ಹಚ್ಚಿ ಇವಾಗ ಸ್ಟಾರ್ಟ್ ಮಾಡಬೇಕು. ಎಲ್ಲನೂ ವೀಡಿಯೋದಲ್ಲಿ ಬರುತ್ತೆ, ನೋಡ್ತೀರಿ ಗೈಸ್. ಇವಾಗೆಲ್ಲ ಫೈನಲಿ ಸೆಟ್ ಆಗಿದೆ. ಒಲೆ ಎಲ್ಲ ಉರಿ ಹಾಕಿ ಇವಾಗ ತವ ಇಟ್ಟಿದ್ದೀವಿ. ಇಲ್ಲಿ ಮೀನೈತೆ. ಇವಾಗ ಎತ್ತಿ ಎಣ್ಣೆ ಹಾಕ್ಬಿಟ್ಟು ಹಾಕ್ತೀನಿ ನೋಡಿ. ಈ ಮೀನು ಫಸ್ಟ್ನೇ ಮೀನು, ಸ್ಪೆಷಲಾಗಿ ನಮ್ಮ ಅಕ್ಕಂಗೋಸ್ಕರ ಮಾಡ್ತಾ ಇರೋದು. ಅಜ್ಜಿ ಏನೇನು ಮಾಡ್ತಾನೋ ಅಂತ ಬೈಕೊಂಡು ಹೋಯ್ತೈತೆ. ಸಿಕ್ಕಾಪಟ್ಟೆ ಗಾಳಿ ಸಿಕ್ಕಾಪಟ್ಟೆ ಹೆವಿ ಗಾಳಿ ಬೀಸ್ತೈತೆ. ಅದು ಎಣ್ಣೆ ಹಾಕ್ಬೇಕು ಇವಾಗ. ಅಜ್ಜಿ, ಅಮ್ಮ ಅದು ತಟ್ಟೆ ಕೊಟ್ಟಿತ್ತು, ಮೀನು ಹಾಕಕ್ಕೆ. ಅದನ್ನು ಇಸ್ಕೊಂಡು ಅಲ್ಲಿ ಇದು ಪ್ಲೇಟ್ ಇಡೋಕ್ಕೆ ಜಾಗ ಮಡಗಿರೋದು. ಅದೇ ಆ ಪ್ಲೇಟ್ ಮೇಲೆ ಇಡ್ತೀನಿ ನಾನು. ಆ ಪ್ಲೇಟ್ ಮೇಲೆ ಇಡ್ತೀನಿ ಅಂದ್ರೆ ಅಲ್ಲೇ ಕಟ್ಟೆ ಮಡಗ್ತಾ ಇದೆಯಾ ನೀನು? ಪ್ಲೇಟ್ ಇಲ್ಲಿ ಮಡಗ್ತೀನಿ. ಅಲ್ಲ ಮಡಗಿದ್ರೆ ಗಾಳಿ ಬೀಸಿದಾಗ ಕೆಳಗಡೆ ಬಿದ್ದಾಗಲ್ವಾ? ಮಡಗಲ್ಲಿ ಈಗೇನು ಮಾಡೋದು ಅಲ್ಲಿಗ? ಸಿಕ್ಕಾಪಟ್ಟೆ ಗಾಳಿ. ಮೊದಲು ಒಂದು ಮೀನು ಹಾಕಿ ಅದು ಟೇಸ್ಟ್ ಹೆಂಗೆ ಬರುತ್ತೆ ನೋಡಿ, ಆಮೇಲೆ ನೆಕ್ಸ್ಟು ಒಂದು 2-3 ಹಾಕಿ ಒಂದೇ ಸಲ ಬೇಯಿಸೋಣ ಅಂತ. ಹಂಗೆ ಮೊದಲು ಫಸ್ಟು ಒಂದು ಮೀನು ಹಾಕ್ಬಿಟ್ಟು ತಿನ್ನೋಣ. ಮೊದಲು ಸಿಕ್ಕಾಪಟ್ಟೆ ಅಷ್ಟೇ. ಒಂದು ನಂಗೆ ತಿನ್ನೋಕೆ ಸುಟ್ಕೊಂಡು ಮಿಕ್ಕಿದೆಲ್ಲ ನೀವೇ ಸುಟ್ಕೊಳ್ಳಿ. ನಂದು ಇನ್ನೇನಿದ್ರು ಹಾಕೊಂಡು ತಿನ್ನೋದಷ್ಟೇ. ಇದೆಯೋ ತೊಂದರೆ ಇಲ್ಲ. ಪಾಪ ಅಕ್ಕಂಗೆ ತೋರಿಸ, ಅಕ್ಕಂಗೆ ಆಯ್ ಅಂತ ಹೇಳು. ಆಯ್. ಇವಾಗ ಗಾಳಿ ಬೀಸ್ತಲ್ಲ ಅಲ್ವಜಿ? ಆಯ್ ಅಂತ ಹೇಳಜ್ಜಿ. ಗೈಸ್, ನಮ್ಮ ಅಜ್ಜಿ ಇವಾಗ ನಮ್ಮ ಅಜ್ಜಿ ಸುಡ್ತಿದೆ. ಅಂದರೆ ನಮ್ಮ ಅಜ್ಜಿ ಚೆನ್ನಾಗಿ ಗೊತ್ತು. ನಾನು ಆವಾಗಲೇ ಮಾಡಿದ್ಮೇಲೆ ಅದು ಕರೆಕ್ಟಾಗಿರಲಿಲ್ಲ, ಅದಕ್ಕೆ ನಮ್ಮ ಅಜ್ಜಿ ಕೊಟ್ಟಿದ್ದೆ.
ಅವಾಗಲೇ ಬಂದೆ ಅವಾಗಲೇ ಬಿಸಿಲಿರಲ್ಲ ಗೈಸ್, ಬಿಸಿಲು ಬಂದೈತೆ. ನಮ್ಮ ಮನೆಯಿಂದ ಎಷ್ಟು ವಿಶಾಲವಾಗೈತೆ ನೋಡಿ, ಸಿಕ್ಕಾಪಟ್ಟೆ ಗಾಳಿ ಬೀಸುತ್ತೆ ಇಲ್ಲಿ. ಈ ಥರ ಯಾವಾಗಲೂ ನಮ್ಮ ಫ್ಯಾಮಿಲಿ ಒಂದೇ ಕಡೆ ಇರಲ್ಲ, ಅಂದರೆ ಅಪರೂಪಕ್ಕೆ ಈ ಥರ ಊರಲ್ಲಿ ಬಂದು ಅಡುಗೆ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಅಲ್ಲೇ ಹಾಕಜ್ಜಿ ಆ ಪ್ಲೇಟ್ಗೆನೆ, ಅಲ್ಲೇ ಅದು ಇಟ್ಟಿರೋದೇನಕ್ಕೆ ಆ ಪ್ಲೇಟು, ಅದನ್ನೇ ತಲ್ಲೇ ಹಾಕ್ಬಿಡು. ಇದ್ಮೇಲೆ ಅಲ್ಲೇ ಹಾಕು. ಗೈಸ್ ಫೈನಲಿ ಊಟ ಮಾಡಿದ್ದೆಲ್ಲ ಆಯಿತು, ಅಡುಗೆ ಮಾಡಿದ್ದಾಯಿತು, ತಿಂದಿದ್ದಾಯಿತು, ಎಲ್ಲ ಆಯಿತು. ಇವಾಗ ಇಲ್ಲಿಂದ ಹೊರಡಬೇಕು, ಅಂದರೆ ಬೆಂಗಳೂರಿಗೆ. ಊರಿಗೆ ಬಂದಮೇಲೆ ವಾಪಸ್ ಹೋಗಿ ಮನಸ್ಸೇ ಬರಲ್ಲ ಗೈಸ್, ಆದರೂ ಏನು ಮಾಡೋಕ್ಕಾಗಲ್ಲ, ಕೆಲಸ ಹೋಗಲೇಬೇಕು. ಇವಾಗ ಇಲ್ಲಿಂದ ರೆಡಿಯಾಗಿ ಬೆಂಗಳೂರಿಗೆ ಹೊರಡೋದೆ. ಆಲ್ರೆಡಿ ಟೈಮ್ ಆಗಿದೆ, ಅಲ್ಲಿ ಹೋಗೋಷ್ಟೊತ್ತಿಗೆ ತುಂಬ ಟ್ರಾಫಿಕ್ ಆಗಿಬಿಡುತ್ತೆ ಗೈಸ್, ಅದಕ್ಕೇ ಇವಾಗ ಹೊರಡ್ತೀನಿ. ಗೈಸ್ ಫೈನಲಿ ನಾನು ರೆಡಿಯಾಗಿದ್ದೀನಿ, ಇವಾಗ ಇಲ್ಲಿಂದ ಹೊರಡ್ತೀನಿ. ಹೋಗ್ತಾ ದಾರಿಲಿ ಬ್ಲಾಗ್ ಮಾಡ್ಕೊಂಡು ಹೋಗೋಣ. ಬಾಯ್ ಗೈಸ್. ಇವಾಗ ಫೈನಲಿ ಅಮ್ಮನ ಬಸ್ ಹತ್ತಿಸಿ ಇಲ್ಲಿಂದ ಹೊರಟಿದ್ದೀನಿ. ಸಿಕ್ಕಾಪಟ್ಟೆ ರಶ್ ಇದ್ದರು, ಜನ ಜಾಸ್ತಿ. ಇವತ್ತು ಬೇರೆ ಭಾನುವಾರಲ್ವ, ಹೆಂಗೋ ಕಷ್ಟಪಟ್ಟು ಅಮ್ಮನ ಬಸ್ ಹತ್ತಿಸಿ ಇವಾಗ ನಾನು ಹೊರಟಿದ್ದೀನಿ. ಬೆಂಗಳೂರು ರೀಚ್ ಆಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಟೈಮು ಕರೆಕ್ಟಾಗಿ 3:45. ಅಲ್ಲಿಗೆ ಹೋಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ. ಬನ್ನಿ ಗೈಸ್ ಹೋಗೋಣ. ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ, ಬಡವನ ಕಣ್ಣರು ಬೆಳಕಾದರೆ ಅದು ಪ್ರೇಮವೇ, ಕೊರಳಿದು ಕಂಪಿಸಿ ಬೆಗೆಯಾದರೆ ಅದು ಪ್ರೇಮವೇ, ತಿರುವಲಿ ದೇವರೇ ಎದುರಾದರೆ ಅದು ಪ್ರೇಮವೇ. ಗಾಳಿಯಲ್ಲಿ ಬೆಚ್ಚನೆ ಅಲೆ ಇದೆ, ಹೃದಯಕ್ಕೆ ಹೇಗೋ ದಾರಿ ಗೊತ್ತಾಗಿದೆ, ನಕ್ಷಯ ನೀಡದೆ ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ, ಬಡವನ ಕಣ್ಣಲು ಬೆಳಕಾದರೆ ಅದು ಪ್ರೇಮವೇ. ಪ್ರಪದ ಕರೆ ನೂರಾರಿವೆ, ಬೆರಳಲೆ ಇದೆ ಸಂಭಾಷಣೆ. ಸೊ ಗೈಸ್ ಫೈನಲಿ ಮನೆಗೆ ಬಂದೆ. ಟೈಮಿಗೆ ಆಲ್ಮೋಸ್ಟ್ 6:30 ಆಗಿದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಫುಲ್ಲು ತಲೆವ ನೋವು. ಓಕೆ ಗೈಸ್, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.